ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನೆಂದರೆ ಗುರುವಾರ ಅಲ್ವಾ, ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಅದಾಗಿದ್ದಾದಮೇಲೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೇವೆ. ಎವ್ರಿ ಥರ್ಸ್ಡೇ ನಿಮ್ಗೆ ಗೊತ್ತಲ್ವ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಇವಾಗ ಪೂಜೆ ಮಾಡಿ ಡಿಟಾಕ್ಸ್ ಡ್ರಿಂಕ್ ಕುಡ್ದು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇನ್ನಿವಾಗ ಡಿಟಾಕ್ಸ್ ಡ್ರಿಂಕ್ನ ಕುಡಿತಿದ್ದೀನಿ. ಇವತ್ತೇಂತ್ರದ್ದು ಡಿಟಾಕ್ಸ್ ಡ್ರಿಂಕ್ ಅಂದರೆ ಬೆಟ್ಟದ ನೆಲ್ಲಿಕಾಯ್ದೆ ಮಾಡ್ಕೊಂಡಿದ್ವಿ. ನಾವು ಜಾಸ್ತಿ ಬೆಟ್ಟದ ನೆಲ್ಲಿಕಾಯ್ದೆ ಕುಡಿಯೋದು, ಯಾಕೆಂದರೆ ಸ್ವಲ್ಪ ಏರ್ ಫಾಲ್ ಆಗ್ತಿದೆ ಇಬ್ರಿಗೂ, ನನಗೆ ಪುಟ್ಟಾಗೆ ಇಬ್ರೂ. ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನೇ ಮಾಡ್ಕೋತೀವಿ. ಆಲ್ಮೋಸ್ಟ್ ವೀಕ್ಲಿ ಒಂದು ಥ್ರೈಸ್ ಆದರೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೋತೀವಿ. ಅದಕ್ಕೆ ಏನು ಗೊತ್ತಾ, ಕುಡಿಯೋದಕ್ಕೆ ಜಾಸ್ತಿ ಹಿಂಸೆ ಅನಿಸುತ್ತೆ, ಯಾಕಂದರೆ ಅಷ್ಟು ಅಭ್ಯಾಸ ಇಲ್ಲ ನನಗೂ. ಸ್ವಲ್ಪ ನಿಧಾನಾಗಿ ತಗೋಬೇಕು. ಆಮೇಲೆ ನಾನು ಸೋಸೋದು ಇಲ್ಲ ಅಲ್ವಾ, ಸೋಸಿದ್ರೆ ಕುಡಿದ್ಬಿಡ್ಬೋದು. ಸೋಸದೆ ಕುಡಿಯೋಕೆ ಆಗಲ್ಲ, ಅಷ್ಟು ಒಂಥರ ಅನಿಸುತ್ತೆ. ಬಾಯಿಗೆಲ್ಲ ಸಿಕ್ಕಿದಾಗ ಒಂಥರ ವಾಮಿಟ್ ಬರೋ ಥರನೇ ಆಗುತ್ತೆ. ಓಕೆನಾ, ನಾನು ಹಂಗೂ ನಿಧಾನಕ್ಕೆ ತಗೋತಿದ್ದೀನಿ. ತುಂಬ ನಿಧಾನಕ್ಕೆ ಕುಡಿದೆ ನಾನು. ಯಾಕೆ ಗೊತ್ತಾ, ಬೇಗ ಕುಡ್ಕೊಂಡ್ರೆ ಒಂಥರ ವಾಮಿಟ್ ಬರೋ ಥರ ಆಗಿಬಿಡುತ್ತೆ. ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ. ಏನು ಗೊತ್ತಾ, ಸೋಸ್ಕೊಬಿಟ್ರೆ ತುಂಬ ಈಸಿ ಕುಡಿಯೋದಕ್ಕೆ. ನಾನು ಸೋಸದೆ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು, ಯಾಕೆಂದರೆ ನಾವು ಹಾಗೆ ಬೆಟ್ಟದ ನೆಲ್ಲಿಕಾಯಿ ತಿಂತೀವಲ್ಲ, ಆ ಥರ ಫೀಲ್ ಕೊಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ತಿಂದರೆ ನಾವು ಹೇಗೆ ಸಿಪ್ಪೆ ಎಲ್ಲ ಕಡ್ಕೊಂಡು ತಿಂತೀವಿ, ಅದೇ ಥರ ಅಲ್ವಾ ಜ್ಯೂಸನ್ನು ಕೂಡ. ಅದಕ್ಕೆ ನಾನು ಸೋಸೋದಿಲ್ಲ. ಪುಟ್ಟ ಕೊಟ್ಟರು ಅಷ್ಟೇ, ನಾನು ಕುಡಿದ್ರು ಅಷ್ಟೇ, ನಾನು ಒಂಚೂರು ಸೋಸೋದಿಲ್ಲ ಜ್ಯೂಸನ್ನ. ಹಾಗೇ ಮಿಕ್ಸಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಕುಡಿತೀವಿ. ನಾನೇನಂದರೆ ಪೂಜೆ ಮಾಡೋಕ್ಕಿಂತ ಮೊದಲೇ ಜ್ಯೂಸನ್ನ ಕುಡಿದ್ಬಿಟ್ಟಿದ್ದೆ, ಯಾಕೆಂದರೆ ಪುಟ್ಟ ಆವಾಗ ತಾನೇ ಸ್ನಾನಕ್ಕೆ ಹೋಗಿದ್ರಲ್ವ. ನಾನು ಆಗಲೇ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ಜ್ಯೂಸು ಕೂಡ ಮಾಡಿ ಇಟ್ಬಿಟ್ಟಿದ್ದೆ. ಇನ್ನು ದೇವಸ್ಥಾನಕ್ಕೆ ಹೋಗೋದೆಲ್ಲ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ತೊಗೊಬಿಟ್ಟೆ. ಪುಟ್ಟ ಸ್ನಾನ ಮಾಡ್ತಾಯಿದ್ರು ಆವಾಗ. ತುಂಬ ಹೆಲ್ತಿ ಈ ಜ್ಯೂಸನ್ನ ಕುಡಿದ್ರೆ, ನಿಜವಾಗ್ಲೂ ಏನೋ ಮೈಂಡ್ ಒಂಥರ ಫ್ರೆಶ್ ಆಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಓಕೆನಾ. ಈ ಥರ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಬೆಳಿಗ್ಗೆ ಹೊತ್ತು. ಇನ್ನಿವಾಗ ಪುಟ್ಟಗೂ ಕೂಡ ಜ್ಯೂಸ್ ಕೊಟ್ಟೆ. ಅವ್ರು ಫ್ರೆಶ್ ಅಪ್ ಆಗಿ ಬಂದರು. ಅವ್ರದ್ದು ನೋಡಿ ರಿಯಾಕ್ಷನ್ ಹೇಗಿದೆ ಅಂತ ಜ್ಯೂಸ್ ಕುಡಿಬೇಕಾದ್ರೆ. ಯಾಕೆ ಅಂದರೆ ಒಂಥರ ಕೈ ಇರುತ್ತೆ, ಒಚ್ಚೊಚ್ಚೋಡಿ ಇರುತ್ತೆ ಅಲ್ವಾ, ಕುಡಿಯೋದಕ್ಕೆ ಜಾಸ್ತಿ ಹಿಂಸೆ ಆಗುತ್ತೆ. ನಾವು ಅದನ್ನ ಅಭ್ಯಾಸ ಮಾಡ್ಕೋಬೇಕು ಡೈಲಿ ಲೈಫಿಗೆ. ಆವಾಗ ಅದು ನಮಗೆ ನಾರ್ಮಲ್ ಅನಿಸ್ಬಿಡುತ್ತೆ ಡೈಲಿ ಕುಡಿತಾ ಇದ್ದರೆ. ಅಪರೂಪಕ್ಕೆ ಕುಡಿದ್ರೆ ಇದೇ ಥರನೇ ಆಗೋದು. ವೀಕ್ಲಿ ಥ್ರೈಸ್ ಆದರೂ ಕುಡಿಬೇಕು, ಆಗ ತುಂಬ ಒಳ್ಳೆಯದು. ಏರ್ ಫಾಲ್ ಆಗೋದು ನಿಜವಾಗ್ಲೂ ಸೀರಿಯಸ್ಲಿ ಕಮ್ಮಿ ಆಗುತ್ತೆ. ಒಗ್ರಾಗಿರುತ್ತೆ ನೋಡಿ, ಡ್ಯಾಂಡ್ರಫ್ ಆಗಿರುತ್ತೆ, ಅದು ಕೂಡ ಹೋಗುತ್ತೆ. ಇನ್ನಿವಾಗ ಪುಟ್ಟಾಗೆ ಸ್ವಲ್ಪ ನೈಲ್ಸ್ ಎಲ್ಲ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಕಾಲಲ್ಲೆಲ್ಲ. ಪಾಪ ನೀವು ಜ್ಯೂಸ್ ಕುಡಿತಾ ಇರಿ, ನಾನು ನೈಲ್ಸ್ ಕಟ್ ಮಾಡಿ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ನಿಧಾನಕ್ಕೆ ನೈಲ್ಸ್ನ ಕಟ್ ಮಾಡಿ ಕೊಡ್ತಿದ್ದೆ ನಾನು. ಈಗ ನೈಲ್ಸ್ ಎಲ್ಲ ಕಟ್ ಮಾಡಿದಾದ್ಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ನಾವು. ಮಗನೆ ಎಲ್ಲಿಗೆ ಮಗನೆ, ಬನ್ನಿ ಇಲ್ಲಿ. ಪಂಡ ಬನ್ನಿ ಇಲ್ಲಿ. ಎಲ್ಲಿಗೆ ಬರ್ತೀರಾ ನೀವು? ಹಾಂ, ಎಲ್ಲಿಗೆ ಬರ್ತೀಯ ಪಂಡ? ನೀನು ಬರ್ತೀಯ ದೇವಸ್ಥಾನಕ್ಕೆ? ಪಂಡ ನೀನು ಬರ್ತೀಯ? ಬಾ ಪಂಡ ಬಾ. ನೋಡಿ ಅವನು, ನಾನು ಬರ್ತೀನಿ ಕರ್ಕೊಂಡೋಗಿ ಅಂದ್ಬಿಟ್ಟು ಹಿಂಗೆ ಈಚೆ ನಿಂತಿರೋದು, ಒಳಗೆ ಬರ್ದೇನೆ ಕಟ್ಟಾಕ್ಬಿಡ್ತೀವಿ ಅಂತ. ಹಾಂ, ಏನೋ ಪಂಡ? ಬುದ್ಧಿವಂತ 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 ಚಿನ್ನ ಮಗನೆ ಪುಟ ಕಟ್ಟಾಕು ಪುಟ. ಅಲ್ಲಿ ನೋಡಿ ಪುಟ ಬರಲ್ಲ ಪುಟ್ಟ, ಕಟ್ಟಾಕ್ಬಿಡ್ತೀಯ ನೀನು ಅಂತ. ನಡಿ ಮಗನೆ, ಬರ್ತೀವಿ ಒಂದು 5 ನಿಮಿಷ ಪಂಡ. 5 ನಿಮಿಷ ಪಂಡ, 5 ನಿಮಿಷ ಪಂಡ ಬಂದ್ಬಿಡ್ತೀವಿ. ಕೋಪ ಬಿಟ್ಬಿಟ್ಟೋಗೋರೆ ಅನ್ನೋದೇ ಕೋಪ ಜಾಸ್ತಿ ಅಲ್ವಾ ಇವನಿಗೆ. ಏನು ಮಗ್ನೆ, ಏನು ಮ್ಯಾಟೆ ಕಡ್ದ್ಬಿಟ್ಟಿದ್ದ ಮಗ್ನೆ ಅವತ್ತು. ಬತ್ತೀನಲ್ಲ ಪಂಡ. ಸೆಕೆಂಡ್ ಕೊಡಿ ಮಗ್ನೆ. ಬಾ ಪುಟ್ಟ ಬರ್ತಾನೆ. ಇನ್ನು ನಾವು ಪಾಂಡನೆಲ್ಲ ಕಟ್ಟಾಕ್ಬಿಟ್ಟು ಹೊರಟ್ವಿ ನಾವು ದೇವಸ್ಥಾನಕ್ಕೆ. ನೋಡಿ ರಾಯರ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಇರೋ ನೋವೆಲ್ಲ ಮರ್ತಾಗುತ್ತೆ. ನೋಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅಲ್ವಾ, ನೋಡಿ ಯಾವ ಥರ ಆಡ್ತಿದ್ದಾನೆ. ಪುಟ್ಟ ಎಲ್ಲೋದ, ಪುಟ್ಟ ನನ್ನ ಬಿಟ್ಬಿಟ್ಟು ಸ್ವಲ್ಪ ಹಾಲು ತರ್ತೀನಿ ಅಂದ್ಕೊಂಡು ಈಚೆ ಹೋಯ್ತು. ಅದಕ್ಕೆ ನೋಡಿ ಇವನು ಪುಟ್ಟನ ಎಲ್ಲಿ ಬಿಟ್ಬಿಟ್ಟು ಬಂದೆ ಅಂದ್ಬಿಟ್ಟು ಈ ಥರ ಆಡ್ತಾ ಇರೋದು. ಈ ಥರ ಆಡ್ತಾ ಇರೋದು. ಕಳ್ಳ
ಚಿನ್ನ ಮಗನೆ ಫುಲ್ ಹ್ಯಾಪಿ ಪಂಡ. ಪಪ್ಪ ನಿಂಗೆ ಹಾಲು ತರಕ್ಕೆ ಹೋಗೈತೆ ಮಗನೆ, ಹಾಲು ಬಿಸ್ಕೆಟ್ ತರಕ್ಕೆ ಹೋಗೈತೆ. ಬರ್ತದಿರು 2 ನಿಮಿಷ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಮೇಲೆ ಪುಟ್ಟಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಮಧ್ಯಾಹ್ನಕ್ಕೂ ಊಟನೂ ಹಾಕಿ ಬಾಕ್ಸಿಗೆ ಕಳಿಸಿ ನಾನು ಸ್ವಲ್ಪ ಮನೆಯೆಲ್ಲ ಅಂದರೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಹಾಗೆ ಇತ್ತು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆ. ಅದಾದಮೇಲೆ ಟ್ಯೂಷನ್ ಮಾಡಿದಾದಮೇಲೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಪುಟ್ಟ ಬರೋದನ್ನ ನೋಡ್ಬಿಟ್ಟಿದ್ದಾರೆ, ಹೆಂಗೆ ಓಡ್ಬಿಟ್ರು ಗೊತ್ತಾ, ಎಲ್ಲಿದ್ರು ಪುಟ್ಟ ಓಡ್ಬಿಡ್ತಾನೆ ಹಿಂದೆ. ಇನ್ನು ಪುಟ್ಟ ಕೂಡ ಬಂದರು ಇವತ್ತು ಬೇಗನೆ. ಇವತ್ತೇನೆಂದರೆ ಹೀರೆಕಾಯಿ ಮಸ್ಕಾಯಿನ ಮಾಡ್ತಿದ್ದೀನಿ, ಒಂಥರ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ಪೆಷಲಾಗಿ ಮಾಡ್ತೀನಿ ಹೀರೆಕಾಯಿ ಮಸ್ಕಾಯಿನ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ, ಅರ್ಧ ಕಪ್ಪಷ್ಟು ಮಸೂರ್ ದಾಲ್ ಎರಡನ್ನೂ ಹಾಕಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತೊಗರಿಬೇಳೆ ಕೂಡ ಬಳಸ್ಕೋಬೋದು. ಅದಾಗಿದ್ದಾದಮೇಲೆ ಒಂದು ಪೂರ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಈರುಳ್ಳಿ, 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಒಂದು 2 ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹೀರೆಕಾಯಿ ಮಸ್ಕಾಯಿ ಆಗಿರೋದ್ರಿಂದ ಹೀರೆಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಇವಾಗ ಸ್ವಲ್ಪ ಅರಿಶಿನದ ಪುಡಿ, ಅದಾಗಿದ್ದಾದಮೇಲೆ ದಪ್ಪುಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ಒಗ್ಗರಣೆ ಹಾಕ್ತಿರಲ್ಲ ಆವಾಗ ನೀವು ನೋಡ್ಕೊಂಡು ಹಾಕೋಬೋದು. ಉಪ್ಪೆಲ್ಲ ಹಾಕಿದಾದ್ಮೇಲೆ ಒಂದು 2 ಕಪ್ಪಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಜಿಲ್ ಬರ್ಸ್ಕೊಳ್ಳಿ. ಯಾಕೆ ಅಂದರೆ ಚೆನ್ನಾಗಿ ಬೇಯ್ಕೊಂಡ್ರೆ ಮಸ್ಕೊಳ್ಳೋಕ್ಕೂ ತುಂಬ ಈಸಿ ಆಗುತ್ತೆ, ಓಕೆನಾ. ಇದೊಂದು 3 ವಿಜಿಲ್ ಬರಲಿ. ಇವಾಗ 3 ವಿಜಿಲ್ ಬರಬೇಕು, ಯಾಕಂದರೆ ಚೆನ್ನಾಗಿ ಬೇಯಬೇಕು ಅಲ್ವಾ. ಅದು ವಿಜಿಲ್ ಬರೋಷ್ಟರಲ್ಲಿ ಇವಾಗ ಒಂದು ಚಿಕ್ಕ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕಾಯಿನ ಹಾಕೋತಿದ್ದೀನಿ, ಓಕೆನಾ. ಅಂದರೆ ಈ ಮಸಾಲೆ ಹಾಕೋದ್ರಿಂದ ಹೀರೆಕಾಯಿ ಮಸ್ಕಾಯಿ ತುಂಬ ಟೇಸ್ಟಾಗಿ ಆಗುತ್ತೆ. ನಾನು ನಾರ್ಮಲಾಗಿ ಇನ್ನೊಂದು ಥರ ಹೀರೆಕಾಯಿ ಮಸ್ಕಾಯಿನ ರೆಸಿಪಿ ಹಾಕಿದ್ದೀನಿ, ಅದು ಈಸಿ ರೆಸಿಪಿ. ಇದೊಂಥರ ಮಸಾಲ ಆಡಿಸಿ ಮಾಡೋದ್ರಿಂದ ಇದು ಇನ್ನೂ ತುಂಬ ಟೇಸ್ಟಾಗಿ ಆಗುತ್ತೆ. ಇವಾಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಹಾಕೋತಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಡಿ ಅರಿಶಿನದ ಪುಡಿ ಹಾಕಿದಾದಮೇಲೆ ಆಡಿಸೋದಕ್ಕೆ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂಚೂರು ತರಿ ಇರಬಾರ್ದು, ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ನಾನಿಲ್ಲಿ ತೋರಿಸಿದ್ದೀನಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಸಾಫ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಮಸಾಲೆ ರೆಡಿ ಆಯಿತು. ಇವಾಗ ಈ ಕಡೆ ವಿಜಿಲ್ ಹೊಡಿಯೋಕೆ ಇಟ್ಟಿದೆ ಅಲ್ವಾ, ವಿಜಿಲ್ ಕೂಡ ಬಂದು ಆರಿದೆ ಕೂಡ, ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಅದು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಮಸ್ಕೊಳ್ಳೋದಿರ್ತದೆ ನೋಡಿ, ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ನಾನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಅದಾಗಿದ್ದಾದಮೇಲೆ ಕರಿಬೇವಿನ ಸೊಪ್ಪು, ಒಂದು 2 ಒಣಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಹಿಂಗನ್ನ ಹಾಕಿ, ಹಿಂಗೆ ಹಾಕ್ಬಿಡಿ ಚೆನ್ನಾಗಿರುತ್ತೆ, ಆರಾಗನೇ ಬೇಗ ಆಗುತ್ತೆ ಹಿಂಗನ್ನ ಹಾಕಿದ್ರೆ. ಆಮೇಲೆ ನಾವು ಹಿಂಗೆ ಹಾಕಿದಾದ್ಮೇಲೆ ನಾವು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕಿ, ಆ ಮಸಾಲದು ಹಸಿ ಸ್ಮೆಲ್ ಹೋಗಬೇಕು, ಅಂದರೆ ಮಸಾಲ ಕುದಿ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು, ಓಕೆನಾ. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ಥರ ಕುದಿಸ್ಕೋಬೇಕು. ಮಸಾಲ ಕುದ್ದಷ್ಟು ಹಸಿ ವಾಸನೆ ಜಾಸ್ತಿ ಹೋಗುತ್ತೆ. ಕುದ್ದಿದಾದ್ಮೇಲೆ ಮಸ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು, ಓಕೆನಾ. ಇವಾಗ ಮಸಾಲ ಕುದ್ದಿದ್ದಾದಮೇಲೆ ಅದೇ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಹೀರೆಕಾಯಿ ಬೇಳೆ ಎಲ್ಲನೂ ನೋಡಿ, ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಫುಲ್ ಸಾಫ್ಟಾಗಿ. ಇವಾಗ ಆ ಸ್ಮ್ಯಾಶ್ ಮಾಡಿರೋದನ್ನ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ. ಇವಾಗಲೂ ಕೂಡ ನೋಡ್ಕೊಳ್ಳಿ ನೀವು, ನೀರು ಸ್ವಲ್ಪ ಗಟ್ಟಿ ಇರುತ್ತೆ, ಓಕೆನಾ. ನೀರನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು, ಓಕೆನಾ. ಜಾಸ್ತಿ ಏನು ಬೇಯಿಸ್ಕೋಬೇಕಾಗಿಲ್ಲ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಆಯಿತು. ಆಮೇಲೆ ಇನ್ನೊಂದು ಏನಂದರೆ, ನಾವು ಆಗಾಗ ತಿರುಗಿಸ್ಕೊಳ್ತಾ ಇರಬೇಕು. ಯಾಕೆ ಅಂದರೆ ಬೇಳೆ ಮತ್ತು ಹೆಸರು ಬೇಳೆ ಹಾಕಿದ್ದೀವಿ ಅಲ್ವಾ, ಸ್ವಲ್ಪ ತಳ ಇಟ್ಬಿಡುತ್ತೆ. ಆವಾಗವಾಗ ತಿರುಗಿಸ್ಕೊಂಡ್ರೆ ತಳ ಅಷ್ಟು ಹಿಡಿಯಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಹಿಡಿದ್ನಲ್ಲ, 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಯಿತು. ನೀವು ಈ ಸಾಂಬಾರನ್ನ ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರೈಸು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಬಿಸಿ ಬಿಸಿಯಾಗಿ ರೈಸ್ನ ಮಾಡಿದೆ. ಮುದ್ದೆ ಮಾಡಿಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ದೋಸೆ, ಚಪಾತಿಗೆಲ್ಲ ತುಂಬ ರೊಟ್ಟಿಗಳು ಅದಕ್ಕೆಲ್ಲ ಈ ರೆಸಿಪಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೀರೆಕಾಯಿ ಮಸ್ಕಾಯಿ ರೆಡಿ ಆಯಿತು, ಓಕೆನಾ. ಏನು ಮಾಡ್ತಿದ್ಯಾ? ಹೀರೆಕಾಯಿ ಬಜ್ಜಿ. ನಿಂಗೆ ಫೇವ್ರೇಟ್ ಅಲ್ಲ ಬಜ್ಜಿ ಎಲ್ಲ? ಇವತ್ತು ಹೀರೆಕಾಯಿ ಮಸ್ಕಾಯಿ ಜೊತೆ ಹೀರೆಕಾಯಿ ಬಜ್ಜಿ. ಹಾಂ, ಎಣ್ಣೆ ಕಾದಿದೆಯಾ ನೋಡಿ. ಇನ್ನೊಂಚೂರು
ಹಸಿಟ್ಟು ಹಾಕ್ಬೇಕು ಅನ್ಸುತ್ತೆ, ತೆಳ್ಳೆ ಆಯಿತು. ಕರೆಕ್ಟಾಗದೆ. ಹ್ಞೂ ಇದೆಯಾ ಬಿಡು ಮನೆ. ಬಜ್ಜಿ ಇದೆಲ್ಲ ಬಿಡ್ತೀಯ ಪಾಪ, ಪ್ಲೀಸ್. ಎಲ್ಲ ಇವಾಗ ಒರೆಸಿದ್ದೀನಿ, ಗಲೀಜು ಮಾಡಬೇಡ. ಆ ಕಡೆ ಹೀರೆಕಾಯಿ ಮಸ್ಕಾಯಿ ಬೇಯ್ತಾ ಇದೆ, ಈ ಕಡೆ ಹೀರೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ಹೌದಲ್ವ ಪುಟ? ಹಾಂ ಪುಟ, ನನಗೆ ಫೇವ್ರೇಟಾ ಬಜ್ಜಿಗಳು. ವಡೆ ತಿಂದ್ಬಿಡ್ತೀನಿ, ಬಜ್ಜಿ ಬೋಂಡ ಎಲ್ಲ ತಿನ್ನಲ್ಲ ನಾನು ಅಷ್ಟು, ನಿಂಗೂ ಗೊತ್ತು. ನೀನು ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿ ತಿಂತೀಯ. ಚೆಲ್ಬೇಡ ಹಸಿಟ್ಟನ್ನ. ತೆಳ್ಳೆ ಆಯ್ತು ಪುಟ್ಟ ಹಸಿಟ್ಟು, ನಮ್ಗೆ ಗೊತ್ತಾಗ್ತಾ ಇದೆ. ಅದು ನಾನು ರೆಡಿ ಮಾಡಿಲ್ಲ, ಇವರೇ ರೆಡಿ ಮಾಡ್ಕೊಂಡಿರೋದು ಹಸಿಟ್ಟು ಬಜ್ಜಿ. ಏನಂದರೆ 2 ಹೀರೆಕಾಯಿ ಮನೇಲಿ ಇತ್ತು, ಮಸ್ಕಾಯಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಹೀರೆಕಾಯಿನ ತಂದಿದೆ. ಅದನ್ನು ಸ್ವಲ್ಪ ಹಾಕಿ ಇನ್ನರ್ಧ ನೋಡ್ಬಿಟ್ಟು ಈ ಥರ ಬಜ್ಜಿ ಹಾಕೋತಾ ಇರೋದು. ಮುದ್ದು ಮಗನ ಬಜ್ಜಿ ಬೇಕಾ? ಹಾಂ, ಹೀರೆಕಾಯಿ ಬಜ್ಜಿ ನಿದ್ದೆ ಪುಟ, ಅದಕ್ಕೆ ಇವತ್ತೇನು ಎಗ್ ಬುರ್ಜಿ ಏನು ಇಲ್ವಲ್ಲ, ಅದಕ್ಕೆ ಸುಮ್ಮನೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ನಮ್ಮ ಹತ್ರ. ಸಾಕು ಬಿಡಿಮ್ಮ. ಬಜ್ಜಿ ಸೂಪರ್ ಸೂಪರ್. ಪಾಪ ಕೈ ನೀರು ಹಾಕ್ಬೇಡ, ನೀರು ಹಾಕ್ಬೇಡ, ಚಟಾಪಟ್ ಚಟಾಪಟ್ ಅನ್ನುತ್ತೆ. ಮತ್ತು ಸಾಂಬಾರು ಆಫ್ ಮಾಡಿಬಿಡಿ. ಹಾಂ ಸಾಕು ಸಾಕು, ಬೆಂದೈ ಚೆನ್ನಾಗಿ ಪುಟ. ಪುಟ ಅದು ಗಟ್ಟಿಯಾಗ್ಬಿಡುತ್ತೆ, ಕೆಳಗೆ ಎಂಡಿ ಹಿಡಿಯುತ್ತೆ. ಅದೇ ಬೇಳೆ ಹಾಕಿದೀವಲ್ವಾ, ನಾನು ಕಲರ್. ಊದ್ಕೋತೈತೆ, ಸ್ವಲ್ಪ ಸೋಡಾ ಹಾಕಿದೀವಲ್ಲ ಅದಕ್ಕೆ. ನೀನು ಯಾಕೆ ಪುಟ ಹಂಗೆ ಕಲಿಸ್ದೆ? ಬಿಡಿ ಇರ್ಲಿ, ಒಳಗೆಲ್ಲ ಎಣ್ಣೆ ಇರ್ಕೊಬಿಡುತ್ತದೆ ಈಗ. ಎಷ್ಟು ಫೇವ್ರೇಟ್ ಪುಟ ನಿಂಗೆ ಬಜ್ಜಿ ಎಲ್ಲ? ಬಜ್ಜಿ ಬೋಂಡ ಎಲ್ಲ ಹಾಂ ಮಾಮೂಲಿ ಇಷ್ಟ ಕಣವ, ತಿಂತಿಯಲ್ವಾ? ಹೆವಿ ಇಷ್ಟ ಅನ್ನು, ಮಾಮೂಲಿ ಇಷ್ಟ ಅಲ್ಲ. ಹಾಂ ಹೌದಾ, ಸರಿ ಮುದಿಮ ಆಯ್ತು. ಬಜ್ಜಿ ಆದ್ಮೇಲೆ ತೋರಿಸ್ತೀನಿ ನಿಮಗೆ ನಾನು. ಸೂಪರಾಗಿ ಕಾಣಿಸುತ್ತೆ, ಬಿಸಿ ಬಿಸಿ ಘಮ ಘಮ ಹೀರೆಕಾಯಿ ಬಜ್ಜಿ. ಪಾಪ ಹಂಗೆಲ್ಲ ಸ್ಟೈಲ್ ಹೋಗ್ಬೇಡ, ಬೋಸಿದಪ್ಪ ಕಡುತ್ತೆ, ಹುಷಾರು. ನಿಜ, ನಿಧಾನಕ್ಕೆ ಮಾಡ್ಬೇಕು ಪುಟ, ನೀನು ಆತ್ರ ಜಾಸ್ತಿ. ಸರಿ ಬಾ. ಏನಾಯ್ತು ನನಗೆ? ಅವನು ನೀರು ಹಾಕ್ತೆ, ನೀರು ಹಾಕಾಯ್ತು, ಇನ್ನೇನಾಯ್ತು ನಿನಗೆ? ಸ್ವಲ್ಪ ಹಾಕು, ತಿಂದ ನಾನು. ಅಯ್ಯೋ ರಾಮ, ಬೋಂಡ ಕೊಡ್ಲಿ ಅಂತ ಹೆಂಗ ಆಡ್ಬಿಟ್ಟ ಪುಟ. ಪಾಪ ಟೇಸ್ಟ್ ಹೀರೆಕಾಯಿ ಮಸ್ಕಾಯಿ. ತುಪ್ಪ ಹಾಕೊಂಡು ತಿಂದ್ರೆ ಸಾಕು. ದಾಲ್ಗೆ ಹೋಲಿಸ್ಬೇಡ ಮನೆ, ಹೀರೆಕಾಯಿ ಡಿಫ್ರೆಂಟ್ ಟೇಸ್ಟು. ಸ್ಪೆಷಲ್ ಆಗೈತೆ ಸಾಂಬಾರು. ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ. ನೀವೇ ಮಸ್ಕೊಟ್ರಲ್ಲ, ಚೆನ್ನಾಗಿ ಮಸ್ಬಿಟ್ಟೆ ನೀನು. ಅವನಿಗೆ ಬೋಂಡ ಬೇಕು ಪುಟ, ಕೊಟ್ಬಿಡ ತಾಯಿ, ಸುಡ್ತದಲ್ಲ. ಬಿಡು ಬಿಡು ಬಿಡು. ಏನಿದು ಇಷ್ಟು ಚಿಕ್ಕ ಪ್ಲೇಟ್ ಒಳಗೆ ತಿಂತಿದ್ಯಾ? ನಂಗೆ ಅದೇನೇ ಈ ಪ್ಲೇಟ್ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ಮಗು ಅಂತನಾ? ಟೇಸ್ಟ್ ಮಾಡಿ ಸಕ್ಕತ್ತಾಯ್ತು ಪುಟ. ಡಿಫ್ರೆಂಟ್ ಆಗೈತೆ, ಸಕ್ಕತ್ತಾಗೈತೆ. ನಾ ಮಾಡಿರೋ ಬೋಂಡ ಹೆಂಗೈತೆ ಪಾಪ? ಸೂಪರ್. ನೀನು ಮಾಡಿರೋ ಬಜ್ಜಿ ಬೋಂಡ ಅದಕ್ಕೆ ತಿಂತಾರೆ, ಹತ್ತಿನಾಗ ಮನಸ್ಸೇ ಇಲ್ಲ. ರೈಸ್ ತಿಂತಾರೆ ಬಂತು. ನೀವು ಕೂಡ ಈ ರೆಸಿಪಿನ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟ್ ಮಾತ್ರ. ಅದೇ ಪಪ್ಪು ಕೊಡ್ತಾರೆ ನೋಡಿದ್ದೀರಾ ಹೋಟೆಲ್ ಸೈಡಲ್ಲೆಲ್ಲ, ಅಂದರೆ ಈ ಥರ ಹೀರೆಕಾಯಿ ಪಪ್ಪು, ಪಾಲಕ್ ಸೊಪ್ಪಿನ ಪಪ್ಪು ಆ ಥರ ಎಲ್ಲ ಕೊಡ್ತಾರಲ್ಲ, ಸೇಮ್ ಅದೇ ಥರ ಇದೆ. ಅಲ್ಟಿಮೇಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಏನು ಜಾಸ್ತಿ ಖಾರನೂ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.